ಬೆಂಗಳೂರಿನಲ್ಲಿ 7.11 ಕೋಟಿ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಮೂವರು ಆರೋಪಿಗಳನ್ನು 10 ದಿನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. 10 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನ ನೀಡಿದೆ. ಸಿಎಂಎಸ್ ನೌಕರ, ಕಾನ್ಸ್ಟೇಬಲ್, ಸಿಎಂಎಸ್ನ ಮಾಜಿ ನೌಕರ ಈ ಮೂವರನ್ನು ಕೂಡ ಈಗ 10 ದಿನಗಳ ಕಾಲ ಕಸ್ಟಡಿಗೆ ನೀಡಲಾಗಿದೆ. ಈಗಾಗಲೇ ತನಿಖೆ ನಡೀತಾ ಇದೆ. ಮತ್ತಷ್ಟು ಜನ ಬಂಧನ ಆಗಬೇಕಾಗಿದೆ. ಅವರು ಎಲ್ಲಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ, ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಕಾರ್ಯಾಚರಣೆಯಂತೂ ಪ್ರಗತಿಯಲ್ಲಿದೆ. ಆದರೆ ಪ್ರಮುಖ ಆರೋಪಿ ರವಿಯನ್ನ ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ. ಇನ್ಸ್ಪೆಕ್ಟರ್ ನಿಂಗನಗೌಡ, ಪಿಎಸ್ಐ ಕಿಶೋರ್ ನೇತೃತ್ವದಲ್ಲಿ ವಶಕ್ಕೆ ಪಡೆದಿದ್ದಾರೆ. ಆರೋಪಿಗಳನ್ನ ಬಂಧಿಸಿದ್ದಾರೆ. ಬಂಧನದ ನಂತರ ಮತ್ತಷ್ಟು ವಿಚಾರಗಳು ಈಗ ಬೆಳಕಿಗೆ ಬಂದಿರೋದು. ಕೇವಲ 54 ಗಂಟೆಗಳಲ್ಲಿ ಈ ಕೇಸನ್ನ ಇತ್ಯರ್ಥ ಮಾಡಿದ್ರು ಪೊಲೀಸರು. ಸುಮಾರು 200 ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿದ್ರು. ರಾಜ್ಯ ಹೊರ ರಾಜ್ಯದಲ್ಲೂ ಕೂಡ ಹುಡುಕಾಟಗಳಾಯಿತು. ಆ ನಂತರದಲ್ಲಿ ಈಗ ಆರೋಪಿಗಳು ಲಾಕ್ ಆಗಿದ್ದಾರೆ. 10 ದಿನಗಳ ಕಾಲ ಕಸ್ಟಡಿಗೂ ನೀಡಲಾಗಿದೆ. ಬೆಂಗಳೂರಿನಲ್ಲಿ 7.11 ಕೋಟಿ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಮೂವರು ಆರೋಪಿಗಳನ್ನು 10 ದಿನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. 10 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನ ನೀಡಿದೆ. ಸಿಎಂಎಸ್ ನೌಕರ, ಕಾನ್ಸ್ಟೇಬಲ್, ಸಿಎಂಎಸ್ನ ಮಾಜಿ ನೌಕರ ಈ ಮೂವರನ್ನು ಕೂಡ ಈಗ 10 ದಿನಗಳ ಕಾಲ ಕಸ್ಟಡಿಗೆ ನೀಡಲಾಗಿದೆ. ಈಗಾಗಲೇ ತನಿಖೆ ನಡೀತಾ ಇದೆ. ಮತ್ತಷ್ಟು ಜನ ಬಂಧನ ಆಗಬೇಕಾಗಿದೆ. ಅವರು ಎಲ್ಲಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ, ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಕಾರ್ಯಾಚರಣೆಯಂತೂ ಪ್ರಗತಿಯಲ್ಲಿದೆ. ಆದರೆ ಪ್ರಮುಖ ಆರೋಪಿ ರವಿಯನ್ನ ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ. ಇನ್ಸ್ಪೆಕ್ಟರ್ ನಿಂಗನಗೌಡ, ಪಿಎಸ್ಐ ಕಿಶೋರ್ ನೇತೃತ್ವದಲ್ಲಿ ವಶಕ್ಕೆ ಪಡೆದಿದ್ದಾರೆ. ಆರೋಪಿಗಳನ್ನ ಬಂಧಿಸಿದ್ದಾರೆ. ಬಂಧನದ ನಂತರ ಮತ್ತಷ್ಟು ವಿಚಾರಗಳು ಈಗ ಬೆಳಕಿಗೆ ಬಂದಿರೋದು. ಕೇವಲ 54 ಗಂಟೆಗಳಲ್ಲಿ ಈ ಕೇಸನ್ನ ಇತ್ಯರ್ಥ ಮಾಡಿದ್ರು ಪೊಲೀಸರು. ಸುಮಾರು 200 ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿದ್ರು. ರಾಜ್ಯ ಹೊರ ರಾಜ್ಯದಲ್ಲೂ ಕೂಡ ಹುಡುಕಾಟಗಳಾಯಿತು. ಆ ನಂತರದಲ್ಲಿ ಈಗ ಆರೋಪಿಗಳು ಲಾಕ್ ಆಗಿದ್ದಾರೆ. 10 ದಿನಗಳ ಕಾಲ ಕಸ್ಟಡಿಗೂ ನೀಡಲಾಗಿದೆ. ಬೆಂಗಳೂರಿನಲ್ಲಿ 7.11 ಕೋಟಿ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಮೂವರು ಆರೋಪಿಗಳನ್ನು 10 ದಿನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. 10 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನ ನೀಡಿದೆ. ಸಿಎಂಎಸ್ ನೌಕರ, ಕಾನ್ಸ್ಟೇಬಲ್, ಸಿಎಂಎಸ್ನ ಮಾಜಿ ನೌಕರ ಈ ಮೂವರನ್ನು ಕೂಡ ಈಗ 10 ದಿನಗಳ ಕಾಲ ಕಸ್ಟಡಿಗೆ ನೀಡಲಾಗಿದೆ. ಈಗಾಗಲೇ ತನಿಖೆ ನಡೀತಾ ಇದೆ. ಮತ್ತಷ್ಟು ಜನ ಬಂಧನ ಆಗಬೇಕಾಗಿದೆ. ಅವರು ಎಲ್ಲಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ, ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಕಾರ್ಯಾಚರಣೆಯಂತೂ ಪ್ರಗತಿಯಲ್ಲಿದೆ. ಆದರೆ ಪ್ರಮುಖ ಆರೋಪಿ ರವಿಯನ್ನ ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ. ಇನ್ಸ್ಪೆಕ್ಟರ್ ನಿಂಗನಗೌಡ, ಪಿಎಸ್ಐ ಕಿಶೋರ್ ನೇತೃತ್ವದಲ್ಲಿ ವಶಕ್ಕೆ ಪಡೆದಿದ್ದಾರೆ. ಆರೋಪಿಗಳನ್ನ ಬಂಧಿಸಿದ್ದಾರೆ. ಬಂಧನದ ನಂತರ ಮತ್ತಷ್ಟು ವಿಚಾರಗಳು ಈಗ ಬೆಳಕಿಗೆ ಬಂದಿರೋದು. ಕೇವಲ 54 ಗಂಟೆಗಳಲ್ಲಿ ಈ ಕೇಸನ್ನ ಇತ್ಯರ್ಥ ಮಾಡಿದ್ರು ಪೊಲೀಸರು. ಸುಮಾರು 200 ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿದ್ರು. ರಾಜ್ಯ ಹೊರ ರಾಜ್ಯದಲ್ಲೂ ಕೂಡ ಹುಡುಕಾಟಗಳಾಯಿತು. ಆ ನಂತರದಲ್ಲಿ ಈಗ ಆರೋಪಿಗಳು ಲಾಕ್ ಆಗಿದ್ದಾರೆ. 10 ದಿನಗಳ ಕಾಲ ಕಸ್ಟಡಿಗೂ ನೀಡಲಾಗಿದೆ. ಬೆಂಗಳೂರಿನಲ್ಲಿ 7.11 ಕೋಟಿ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಮೂವರು ಆರೋಪಿಗಳನ್ನು 10 ದಿನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. 10 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನ ನೀಡಿದೆ. ಸಿಎಂಎಸ್ ನೌಕರ, ಕಾನ್ಸ್ಟೇಬಲ್, ಸಿಎಂಎಸ್ನ ಮಾಜಿ ನೌಕರ ಈ ಮೂವರನ್ನು ಕೂಡ ಈಗ 10 ದಿನಗಳ ಕಾಲ ಕಸ್ಟಡಿಗೆ ನೀಡಲಾಗಿದೆ. ಈಗಾಗಲೇ ತನಿಖೆ ನಡೀತಾ ಇದೆ. ಮತ್ತಷ್ಟು ಜನ ಬಂಧನ ಆಗಬೇಕಾಗಿದೆ. ಅವರು ಎಲ್ಲಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ, ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಕಾರ್ಯಾಚರಣೆಯಂತೂ ಪ್ರಗತಿಯಲ್ಲಿದೆ. ಆದರೆ ಪ್ರಮುಖ ಆರೋಪಿ ರವಿಯನ್ನ ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ. ಇನ್ಸ್ಪೆಕ್ಟರ್ ನಿಂಗನಗೌಡ, ಪಿಎಸ್ಐ ಕಿಶೋರ್ ನೇತೃತ್ವದಲ್ಲಿ ವಶಕ್ಕೆ ಪಡೆದಿದ್ದಾರೆ. ಆರೋಪಿಗಳನ್ನ ಬಂಧಿಸಿದ್ದಾರೆ. ಬಂಧನದ ನಂತರ ಮತ್ತಷ್ಟು ವಿಚಾರಗಳು ಈಗ ಬೆಳಕಿಗೆ ಬಂದಿರೋದು. ಕೇವಲ 54 ಗಂಟೆಗಳಲ್ಲಿ ಈ ಕೇಸನ್ನ ಇತ್ಯರ್ಥ ಮಾಡಿದ್ರು ಪೊಲೀಸರು. ಸುಮಾರು 200 ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿದ್ರು. ರಾಜ್ಯ ಹೊರ ರಾಜ್ಯದಲ್ಲೂ ಕೂಡ ಹುಡುಕಾಟಗಳಾಯಿತು. ಆ ನಂತರದಲ್ಲಿ ಈಗ ಆರೋಪಿಗಳು ಲಾಕ್ ಆಗಿದ್ದಾರೆ. 10 ದಿನಗಳ ಕಾಲ ಕಸ್ಟಡಿಗೂ ನೀಡಲಾಗಿದೆ.
ಬೆಂಗಳೂರಿನಲ್ಲಿ 7.11 ಕೋಟಿ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಮೂವರು ಆರೋಪಿಗಳನ್ನು 10 ದಿನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. 10 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನ ನೀಡಿದೆ. ಸಿಎಂಎಸ್ ನೌಕರ, ಕಾನ್ಸ್ಟೇಬಲ್, ಸಿಎಂಎಸ್ನ ಮಾಜಿ ನೌಕರ ಈ ಮೂವರನ್ನು ಕೂಡ ಈಗ 10 ದಿನಗಳ ಕಾಲ ಕಸ್ಟಡಿಗೆ ನೀಡಲಾಗಿದೆ. ಈಗಾಗಲೇ ತನಿಖೆ ನಡೀತಾ ಇದೆ. ಮತ್ತಷ್ಟು ಜನ ಬಂಧನ ಆಗಬೇಕಾಗಿದೆ. ಅವರು ಎಲ್ಲಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ, ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಕಾರ್ಯಾಚರಣೆಯಂತೂ ಪ್ರಗತಿಯಲ್ಲಿದೆ. ಆದರೆ ಪ್ರಮುಖ ಆರೋಪಿ ರವಿಯನ್ನ ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ. ಇನ್ಸ್ಪೆಕ್ಟರ್ ನಿಂಗನಗೌಡ, ಪಿಎಸ್ಐ ಕಿಶೋರ್ ನೇತೃತ್ವದಲ್ಲಿ ವಶಕ್ಕೆ ಪಡೆದಿದ್ದಾರೆ. ಆರೋಪಿಗಳನ್ನ ಬಂಧಿಸಿದ್ದಾರೆ. ಬಂಧನದ ನಂತರ ಮತ್ತಷ್ಟು ವಿಚಾರಗಳು ಈಗ ಬೆಳಕಿಗೆ ಬಂದಿರೋದು. ಕೇವಲ 54 ಗಂಟೆಗಳಲ್ಲಿ ಈ ಕೇಸನ್ನ ಇತ್ಯರ್ಥ ಮಾಡಿದ್ರು ಪೊಲೀಸರು. ಸುಮಾರು 200 ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿದ್ರು. ರಾಜ್ಯ ಹೊರ ರಾಜ್ಯದಲ್ಲೂ ಕೂಡ ಹುಡುಕಾಟಗಳಾಯಿತು. ಆ ನಂತರದಲ್ಲಿ ಈಗ ಆರೋಪಿಗಳು ಲಾಕ್ ಆಗಿದ್ದಾರೆ. 10 ದಿನಗಳ ಕಾಲ ಕಸ್ಟಡಿಗೂ ನೀಡಲಾಗಿದೆ. ಬೆಂಗಳೂರಿನಲ್ಲಿ 7.11 ಕೋಟಿ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಮೂವರು ಆರೋಪಿಗಳನ್ನು 10 ದಿನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. 10 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನ ನೀಡಿದೆ. ಸಿಎಂಎಸ್ ನೌಕರ, ಕಾನ್ಸ್ಟೇಬಲ್, ಸಿಎಂಎಸ್ನ ಮಾಜಿ ನೌಕರ ಈ ಮೂವರನ್ನು ಕೂಡ ಈಗ 10 ದಿನಗಳ ಕಾಲ ಕಸ್ಟಡಿಗೆ ನೀಡಲಾಗಿದೆ. ಈಗಾಗಲೇ ತನಿಖೆ ನಡೀತಾ ಇದೆ. ಮತ್ತಷ್ಟು ಜನ ಬಂಧನ ಆಗಬೇಕಾಗಿದೆ. ಅವರು ಎಲ್ಲಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ, ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಕಾರ್ಯಾಚರಣೆಯಂತೂ ಪ್ರಗತಿಯಲ್ಲಿದೆ. ಆದರೆ ಪ್ರಮುಖ ಆರೋಪಿ ರವಿಯನ್ನ ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ. ಇನ್ಸ್ಪೆಕ್ಟರ್ ನಿಂಗನಗೌಡ, ಪಿಎಸ್ಐ ಕಿಶೋರ್ ನೇತೃತ್ವದಲ್ಲಿ ವಶಕ್ಕೆ ಪಡೆದಿದ್ದಾರೆ. ಆರೋಪಿಗಳನ್ನ ಬಂಧಿಸಿದ್ದಾರೆ. ಬಂಧನದ ನಂತರ ಮತ್ತಷ್ಟು ವಿಚಾರಗಳು ಈಗ ಬೆಳಕಿಗೆ ಬಂದಿರೋದು. ಕೇವಲ 54 ಗಂಟೆಗಳಲ್ಲಿ ಈ ಕೇಸನ್ನ ಇತ್ಯರ್ಥ ಮಾಡಿದ್ರು ಪೊಲೀಸರು. ಸುಮಾರು 200 ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿದ್ರು. ರಾಜ್ಯ ಹೊರ ರಾಜ್ಯದಲ್ಲೂ ಕೂಡ ಹುಡುಕಾಟಗಳಾಯಿತು. ಆ ನಂತರದಲ್ಲಿ ಈಗ ಆರೋಪಿಗಳು ಲಾಕ್ ಆಗಿದ್ದಾರೆ. 10 ದಿನಗಳ ಕಾಲ ಕಸ್ಟಡಿಗೂ ನೀಡಲಾಗಿದೆ. ಬೆಂಗಳೂರಿನಲ್ಲಿ 7.11 ಕೋಟಿ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಮೂವರು ಆರೋಪಿಗಳನ್ನು 10 ದಿನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. 10 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನ ನೀಡಿದೆ. ಸಿಎಂಎಸ್ ನೌಕರ, ಕಾನ್ಸ್ಟೇಬಲ್, ಸಿಎಂಎಸ್ನ ಮಾಜಿ ನೌಕರ ಈ ಮೂವರನ್ನು ಕೂಡ ಈಗ 10 ದಿನಗಳ ಕಾಲ ಕಸ್ಟಡಿಗೆ ನೀಡಲಾಗಿದೆ. ಈಗಾಗಲೇ ತನಿಖೆ ನಡೀತಾ ಇದೆ. ಮತ್ತಷ್ಟು ಜನ ಬಂಧನ ಆಗಬೇಕಾಗಿದೆ. ಅವರು ಎಲ್ಲಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ, ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಕಾರ್ಯಾಚರಣೆಯಂತೂ ಪ್ರಗತಿಯಲ್ಲಿದೆ. ಆದರೆ ಪ್ರಮುಖ ಆರೋಪಿ ರವಿಯನ್ನ ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ. ಇನ್ಸ್ಪೆಕ್ಟರ್ ನಿಂಗನಗೌಡ, ಪಿಎಸ್ಐ ಕಿಶೋರ್ ನೇತೃತ್ವದಲ್ಲಿ ವಶಕ್ಕೆ ಪಡೆದಿದ್ದಾರೆ. ಆರೋಪಿಗಳನ್ನ ಬಂಧಿಸಿದ್ದಾರೆ. ಬಂಧನದ ನಂತರ ಮತ್ತಷ್ಟು ವಿಚಾರಗಳು ಈಗ ಬೆಳಕಿಗೆ ಬಂದಿರೋದು. ಕೇವಲ 54 ಗಂಟೆಗಳಲ್ಲಿ ಈ ಕೇಸನ್ನ ಇತ್ಯರ್ಥ ಮಾಡಿದ್ರು ಪೊಲೀಸರು. ಸುಮಾರು 200 ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿದ್ರು. ರಾಜ್ಯ ಹೊರ ರಾಜ್ಯದಲ್ಲೂ ಕೂಡ ಹುಡುಕಾಟಗಳಾಯಿತು. ಆ ನಂತರದಲ್ಲಿ ಈಗ ಆರೋಪಿಗಳು ಲಾಕ್ ಆಗಿದ್ದಾರೆ. 10 ದಿನಗಳ ಕಾಲ ಕಸ್ಟಡಿಗೂ ನೀಡಲಾಗಿದೆ.